ನಮಸ್ಕಾರ. ಇವತ್ತು ನಾನು ಬೆಂಗಳೂರಿನ ಹೃದಯ ಭಾಗದಲ್ಲಿರ್ತಕ್ಕಂತಹ ರಾಮಕೃಷ್ಣ ಆಶ್ರಮ. ರಾಮಕೃಷ್ಣ ಆಶ್ರಮ ಅಂದರೆ ಭಾಳ ಶಾಂತಿಗೆ ಭಾಳ ಹೆಸರಿದು. ನನ್ನ ಬೆಂಗಳೂರು ಎಪಿಸೋಡಲ್ಲಿ ಈ ರಾಮಕೃಷ್ಣ ಆಶ್ರಮನ ತೋರಿಸಿ ಅಂತೇಳಿ ನನ್ನ ಕ್ಲಾಸ್ಮೇಟು ಮತ್ತು ನನ್ನ ರಿಲೇಷನ್, ನನ್ನ ಕಸಿನ್ ರುಕ್ಮಿಣಿ ಬಾಯ್ ಅವರು ತುಂಬ ಸಲ ಹೇಳಿದರು. ಸೊ ಈ ಎಪಿಸೋಡ್ನ ಅವ್ರಿಗೆ ಡೆಡಿಕೇಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಬಂದರೆ ನಿಮಗೆ ಮನಸ್ಸಿನ ಎಲ್ಲ ಭಾವನೆಗಳು ಒಂದು ಶಾಂತಿಯುತವಾಗಿರುತ್ತೆ. ಎಷ್ಟೇ ಮನೇಲಿ ಜಗಳ ಇರಲಿ ಅಥವಾ ಏನೇ ನಿಮ್ಮ ಮನಸ್ಸಿಗೆ ಬೇಜಾರಿರಲಿ, ಇಲ್ಲಿ ಬಂದರೆ ನಿಮಗೆ ಒಳ್ಳೆ ನೆಮ್ಮದಿ ಸಿಗುತ್ತೆ. ಭಾಳ ಶಾಂತಿ ಇರುತ್ತೆ, ಸೈಲೆನ್ಸ್ ಇರುತ್ತೆ. ತುಂಬ ಚೆನ್ನಾಗಿ ನಿಮಗೆ ಮನಸ್ಸಿಗೆ ಆನಂದ ಸಿಗುತ್ತೆ, ಖುಷಿ ಸಿಗುತ್ತೆ. ಯಾವುದೇ ನೋವಿದ್ರೂ ಹೊರ್ಟೋಗುತ್ತೆ. ಬನ್ನಿ, ಇಲ್ಲಿ ಯಾವತ್ತಿದ್ರೂ ನೀವು ಬೆಂಗಳೂರಿನಲ್ಲಿ ಇದ್ದರೆ ಅಥವಾ ಯಾವಾಗಾದ್ರೂ ಈ ಕಡೆ ಬಂದರೆ ರಾಮಕೃಷ್ಣ ಆಶ್ರಮ ಹೃದಯ ಭಾಗದಲ್ಲಿ ರಾಮಕೃಷ್ಣ ಆಶ್ರಮ, ರಾಮಕೃಷ್ಣ ಸರ್ಕಲ್ ಅಥವಾ ರಾಮಕೃಷ್ಣ ಆಶ್ರಮ ಸರ್ಕಲ್ ಅಂತಾರೆ. ಆ ಎದುರುಗಡೆನೇ ಇದೆ ನಮ್ಮ ರಾಮಕೃಷ್ಣ ಮಠ ಅಥವಾ ರಾಮಕೃಷ್ಣ ಆಶ್ರಮ ಅಂತೇಳಿ. ದಯವಿಟ್ಟು ಬನ್ನಿ, ಒಂದು ಸಲ ಭೇಟಿ ಮಾಡಿ. ಇದು ಬೆಂಗಳೂರಿನ ಬುಲ್ ಟೆಂಪಲ್ ರೋಡ್ ರಾಮಕೃಷ್ಣ ಆಶ್ರಮ ಸರ್ಕಲ್ ಎದುರುಗಡೆನೇ ಇದೆ. ಬುಲ್ ಟೆಂಪಲ್ ರೋಡಲ್ಲಿ ಬಸವನಗುಡಿ, ಗಾಂಧಿ ಬಜಾರ್ ಅಂತಾರೆ, ಇದೇ ಮೇಯ್ನ್ ಎಂಟ್ರೆನ್ಸು. ಸುಮಾರು ಒಂದು 50-75 ಎಕರೆಯಲ್ಲಿ ಈ ಆಶ್ರಮನ ಕಟ್ಟಿದ್ದಾರೆ. ಸುಮಾರು ವರ್ಷಗಳಿಂದ 50-60 ವರ್ಷದಿಂದನೇ ಕಟ್ಟಿದ್ದಾರೆ. ಇಲ್ಲಿ ಸ್ವಾಮಿ ವಿವೇಕಾನಂದರು ಮತ್ತು ಶಾರದಾ ಮಾತೆಯವರು ಎಲ್ಲ ಬಂದಿದ್ದು. ನಮ್ಮ ರಾಮಕೃಷ್ಣ ಪರಮಹಂಸರ ಒಂದು ಫೋಟೋ ಮತ್ತು ಒಂದು ಏನಂತಾರೆ ಅದಕ್ಕೆ, ಒಂದು ದೇವಸ್ಥಾನದ ಥರ ಇದು. ಇಲ್ಲಿ ಒಂದು ಪ್ರೇಯರ್ ಪ್ರಾರಂಭ ಆಗುತ್ತೆ. ಖಂಡನ ಭವ ಬಂಧನ, ಭಾಳ ಚೆನ್ನಾಗಿದೆ. ಭಾಳ ಶಾಂತವಾಗಿದ್ದಾಗ ಅಲ್ಲಿ ಕೇಳಬೇಕು. ಅಲ್ಲಿ ನಾವು ತುಂಬ ಮೈ ಮರೆತುಬಿಟ್ಟು ಒಂದು ದೇವರ ಒಂದು ಸನ್ನಿಧಿಗೆ ಬಂದಿರೋ ಥರ ಒಂದು ಭಾವನೆ ಆಗುತ್ತೆ. ಇದ್ರ ಪ್ರೇಯರ್ನ ನೀವೇ ಅಲ್ಲೇ ಹೋಗಿ ಆನಂದಿಸ್ಬೇಕು. ಇದ್ರ ಪ್ರೇಯರ್ನ ಒಂದು ಸುಮಾರು ಜನ ಕೂತ್ಕೊಂಡು 7 ಗಂಟೆಗೆ ಇದು ಆರತಿ ಸ್ಟಾರ್ಟ್ ಆಗುತ್ತೆ. ಸುಮಾರು ಜನ ಕೂತ್ಕೊಂಡು ಇಲ್ಲಿ ಈ ಪ್ರೇಯರ್ನ ಜೊತೆಗೆ ಆಡ್ತಾರೆ ಮತ್ತು ನೋಡ್ತಾರೆ. ಇನ್ನು ಇಲ್ಲಿನ ಗುರುಗಳು ಮತ್ತು ಮಠಾಧಿಪತಿಗಳು ಎಲ್ಲ ಕೂತ್ಕೊಂಡು ತಾವೇ ತಬಲ, ಹಾರ್ಮೋನಿಯಂ ಎಲ್ಲ ಬಾರಿಸ್ಕೊಂಡು ಆಡ್ತಾರೆ. ಅದ್ರ ಜೊತೆಗೆ ಧ್ವನಿಗೂಡಿಸ್ತಾರೆ ಎಲ್ಲ ಪುಸ್ತಕ ನೋಡಿಕೊಂಡು. ಪ್ರತಿದಿನ ಸಂಜೆ 7ರಿಂದ 8 ಗಂಟೆವರೆಗೂ ಆರತಿ ಇರುತ್ತೆ. ಇದರ ಒಂದು ತುಣುಕು ಈ ಥರ ಇರುತ್ತೆ ನೋಡಿ. ಇಲ್ಲಿ ಯಾವುದೋ ಒಂದು ಕಾಲದಲ್ಲಿ ನಮ್ಮ ಸ್ವಾಮಿ ವಿವೇಕಾನಂದವರು ಇಲ್ಲಿ ಬಂದಿದ್ದರು, ಇಲ್ಲಿ ತಪಸ್ಸು ಮಾಡಿದರು ಅಂಥೇಳಿ 1990 ಇಲ್ಲೆಲ್ಲ ಒಂದು ಸ್ಮಾರಕ ಮಾಡಿದ್ದಾರೆ. ಇದು ಶಾರದಾ ಮಾತೆಯವರು ಇಲ್ಲಿ ಧ್ಯಾನ ಮಾಡಿದಂಥ ಜಾಗ. ಜನಗಳೆಲ್ಲ ಇಲ್ಲಿ ಬಂದು ಧ್ಯಾನ ಮಾಡ್ತಾರೆ. ಭಾಳ ಪ್ರಶಾಂತವಾಗಿರುತ್ತೆ. ಒಳ್ಳೆ ಕೋಗಿಲೆಗಳದ್ದು ಸೌಂಡ್ ಕೇಳಿಸುತ್ತೆ, ಅಳಿಲು ಸೌಂಡ್ ಕೇಳಿಸುತ್ತೆ, ಪಕ್ಷಿಗಳ ಸೌಂಡ್ ಕೇಳಿಸುತ್ತೆ. ಇದು ಒಂದೇ ಬೇರೆ ಇಲ್ಲಿ ಬಂದಿರತಕ್ಕಂಥ ಒಂದು ಮರ. ಇಲ್ಲಿ ಬಂಡೆ ಇದೆ. ಈ ಬಂಡೆ ಮೇಲೆ ಕೂತ್ಕೊಂಡು ಭಾಳ ಸೈಲೆಂಟಾಗಿರುತ್ತೆ. ಇಲ್ಲಿ ಯಾರೂ ಗಲಾಟೆ ಮಾಡಲ್ಲ. ಭಾಳ ಗ್ರೀನ್ ಇದೆ, ಗಿಡಗಳಿದೆ, ಹೂವು ಇದೆ. ಒಂದು 50-60 ಎಕರೆಯಲ್ಲಿ ಇದನ್ನು ಮಾಡಿದ್ದಾರೆ. ರಾಮಕೃಷ್ಣ ಮಠ ಕಲ್ಕಟ್ಟಾದವ್ರು ಇಲ್ಲಿ ಬಂದು ಮಾಡಿದ್ದಾರೆ ಸುಮಾರು ವರ್ಷಗಳ ಹಿಂದೆ. ಭಾಳ ಚೆನ್ನಾಗಿದೆ. ಒಳ್ಳೆಯ ಒಂದು ಪ್ರಶಾಂತವಾದ ಜಾಗ. ಎಲ್ಲ ಪಾರ್ಕ್ ಗೀರ್ಕೆಲ್ಲೋದ್ರೆ ನಿಮಗೆ ಗಲಾಟೆ ಕೇಳಿಸುತ್ತೆ. ಈ ಒಂದು ಆಶ್ರಮಕ್ಕೆ ಬಂದರೆ ಎಲ್ಲ ಕಡೆ ಸೈಲೆನ್ಸ್ ಇಸ್ ದ ಮೇಯ್ನ್ ಟಾಪಿಕ್. ಇಲ್ಲಿ ಮರಗಳು ಇದೆ, ಗ್ರೀನ್ ಇದೆ ನೋಡಿ. ಎಲ್ಲ ಥರದ ಗಿಡಗಳು. ಇಲ್ಲಿ ಆಶ್ರಮದಲ್ಲಿ ಸ್ಟೂಡೆಂಟ್ಸ್ ಇರ್ತಾರೆ, ಅವ್ರಿಗೂ ಕಾಲೇಜ್ ಓದೋದು ವಸತಿ ಎಲ್ಲ ಮಾಡಿಕೊಡ್ತಾರೆ. ಅವರೆಲ್ಲ ಇದು ಮೇಂಟೈನ್ ಮಾಡ್ತಾರೆ. ಇದು ಸಭಾಂಗಣ. ಏನಾದ್ರು ದೊಡ್ಡ ಕಾರ್ಯಕ್ರಮ ಆದರೆ ಇಲ್ಲಿ ಸಭಾಂಗಣದಲ್ಲಿ ಮಾಡ್ತಾರೆ. ಅವ್ರದ್ದೇ ಆದಂಥ ಸ್ವಂತ ಸಭಾಂಗಣ ಇದೆ. ಇಲ್ಲಿ ನಿಮಗೆ ಪಾರ್ಕಿಂಗ್ ಕೂಡ ಇದೆ. ಗಾಡಿಗಳು ಎಷ್ಟು ಬೇಕಾದ್ರೂ ಪಾರ್ಕಿಂಗ್ ಮಾಡ್ಬೋದು, 2 ವೀಲರು 4 ವೀಲರು. ಎಂಟ್ರೆನ್ಸಲ್ಲೇ ಇರೋದಂಥ ತಾವರೆ ಎಲೆ ಒಂದು ಬಾಂಡ್ ಭಾಳ ಸೊಗಸಾಗಿದೆ. ಅಲ್ಲೇ ನೀವು ಕಣ್ಣಿಂದ ನೋಡಬೇಕು, ತುಂಬ ಚೆನ್ನಾಗಿದೆ. ಬನ್ನಿ ಒಂದು ಸಲ.
ರಾಮಕೃಷ್ಣ ಆಶ್ರಮ, ಬಸವನಗುಡಿ, ಬುಲ್ ಟೆಂಪಲ್ ರೋಡ್ ಅಂತೇಳಿ. ನೋಡಿ ಇಲ್ಲಿ ವೆಹಿಕಲ್ಸ್ಗೆಲ್ಲ ಜಾಗ. ಅದು ವೆಹಿಕಲ್ಸ್ ಜಾಗನೇ ಒಂದು ಸುಂದರವಾಗಿದೆ. ಒಳ್ಳೆ ತೋಟದ ಥರ ಮಾಡಿದ್ದಾರೆ, ಪಾರ್ಕ್ ಥರ. ಎಲ್ಲ ವೆಹಿಕಲ್ಸ್ ಇಲ್ಲಿ ಪಾರ್ಕ್ ಮಾಡ್ಬೋದು. 2 ವೀಲರ್, 4 ವೀಲರ್ ಎಲ್ಲ ಗ್ರೀನು, ಶಾಂತಿ. ಇದು ನಮ್ಮ ಸ್ವಾಮಿ ವಿವೇಕಾನಂದ ಅವರ ಸ್ಟ್ಯಾಚು. ಸ್ವಾಮಿ ವಿವೇಕಾನಂದ ಅವರ ಸ್ಟ್ಯಾಚು. ಆ್ಯಕ್ಚುಲಿ ಇದು ರಾಮಕೃಷ್ಣ ಆಶ್ರಮ ಸರ್ಕಲ್ ಅಂತಾರೆ, ಬಟ್ ಸ್ವಾಮಿ ವಿವೇಕಾನಂದರ ಸ್ಟ್ಯಾಚು ಇದು. ಇದು ಗಾಂಧಿ ಬಜಾರ್ ಸರ್ಕಲಲ್ಲಿದೆ. ಈ ಸರ್ಕಲ್ ಸುತ್ತಾಕೊಂಡು ಹೋದ್ರೇ ನಿಮಗೆ ಆಶ್ರಮ ಸಿಗೋದು. ಇಲ್ಲಿ ಅವ್ರದ್ದು ಒಂದು TN ಚತುರ್ವೇದಿಯವರು ಇನಾಗ್ರೇಷನ್ ಮಾಡಿದ್ರು, ಅಂದಿನ ರಾಜ್ಯಪಾಲರು. ಇದು ಗಾಂಧಿ ಬಜಾರ್ ಸರ್ಕಲ್ಲು ಫುಲ್ಲು ಒಂದು ಸರ್ಕಲ್ನ ಹೆಂಗಮ ನೋಟ. ಈ ಸರ್ಕಲ್ ದಾಟ್ಕೊಂಡು ಈ ಕಡೆ ಬಂದ್ರೇ ಟುವರ್ಡ್ಸ್ ಚಾಮರಾಜಪೇಟೆ ಬುಲ್ ಟೆಂಪಲ್ ರೋಡ್ ಹೋಗೋವಾಗ ಲೆಫ್ಟ್ ಸೈಡಲ್ಲಿ ಸಿಗೋದೆ ರಾಮಕೃಷ್ಣ ಆಶ್ರಮ, ಸ್ವಾಮಿ ವಿವೇಕಾನಂದರು. ಇದು 125 ವರ್ಷ ಆಗಿದ್ದಂಥ ಒಂದು ಸಂದರ್ಭದಲ್ಲಿ ರಾಮಕೃಷ್ಣ ಆಶ್ರಮಕ್ಕೆ 125 ವರ್ಷ ಆದಾಗ ಇದೊಂದು ಎಂಬ್ಲಮ್ ಮಾಡಿ ಸರ್ಕಲ್ ಒಳಗಡೆ ಹಾಕಿದ್ದಾರೆ. ಇದು ಬಸವನಗುಡಿ, ಬೆಂಗಳೂರು. ಗಾಂಧಿ ಬಜಾರ್ ಅಂತ ಹೇಳೋದು ಬುಲ್ ಟೆಂಪಲ್ ರೋಡು. ಸುಮಾರು ಮೆಜೆಸ್ಟಿಕ್ಕಿಂದ ಒಂದು 6 ಕಿಲೋಮೀಟ್ರ್ ಇರ್ಬೋದು. ಜಯನಗರಿಂದ ಒಂದು 4 ಕಿಲೋಮೀಟ್ರು. ಬನ್ನಿ ಒಂದು ಸಲ ಈ ನಮ್ಮ ರಾಮಕೃಷ್ಣ ಆಶ್ರಮ ಒಂದು ಶಾಂತಿ ಮತ್ತು ಗ್ರೀನ್ ಸವಿಬೇಕು. ದಯವಿಟ್ಟು ಬನ್ನಿ, ಆನಂದಿಸಿ. ಥ್ಯಾಂಕ್ ಯು ಸೋ ಮಚ್.